ನಮಸ್ತೆ. 12ನೇ ತಾರೀಕು 8ನೇ ತಿಂಗಳು 2024 ಸೋಮವಾರ ದಿನ. ಇವತ್ತು ಸಪ್ತಮಿ ಇದೆ, ಅಂದರೆ 7ನೇ ತಿಥಿ. 7 ಗಂಟೆ 55 ನಿಮಿಷ 25 ಸೆಕೆಂಡ್ವರೆಗೂ. ಅದಾದ ನಂತರ 8ನೇ ತಿಥಿ, ಅಂದರೆ ಅಷ್ಟಮಿ ತಿಥಿ. ಅಷ್ಟಮಿ ತಿಥಿಯಲ್ಲಿ ಮುಹೂರ್ತ ಕಾರ್ಯಗಳನ್ನ ಮಾಡುವಂತೆಲ್ಲ ಚಿಕ್ಕ ಚಿಕ್ಕ ಕಾರ್ಯಗಳನ್ನ ಮಾಡ್ಬೋದು, ಪೂಜಾ ಕಾರ್ಯಗಳನ್ನ ಮಾಡ್ಬೋದು. ಅಂದರೆ 7:55 ಮೇಲೆ ಶುಭವಲ್ಲ. ಲಕ್ಷ್ಮೀ ಪೂಜೆ ಮಾಡಿಸಿ ಬೇರೆ ಎಲ್ಲ ಕಾರ್ಯಗಳನ್ನ ಮಾಡ್ಬೋದು. ಮುಹೂರ್ತ ಕಾರ್ಯಗಳೆಲ್ಲ ಬಂಡವಾಳ ಇಲ್ಲ. ನಾ ಪದೇ ಪದೇ ಹೇಳುವಂಥದ್ದು ಏನು, ದೇವರ ಕಾರ್ಯ, ಸರ್ಕಾರ ಕಾರ್ಯ, ಕೋರ್ಟ್ ಆರ್ಡರ್ಗಳು, ಇದಕ್ಕೆ ಟೈಮ್ ನೋಡೋಕ್ಕಾಗಲ್ಲ. ಆದಷ್ಟು ಮುಂಚೆನೇ ಒಳ್ಳೆಯ ಟೈಮಲ್ಲಿ ರೆಡಿಯಾಗಿರ್ಬೋದು, ಒಳ್ಳೆಯ ಟೈಮಲ್ಲಿ ಹೋಗಿ ಸೇರ್ಬೋದು. ಆ ಥರ ಇಟ್ಕೊಳ್ಳಿ. ಹಂಗಾಗಿ ಇವತ್ತು 7:55ಕ್ಕೆ ನಿಮ್ಮ ಕಾರ್ಯಗಳನ್ನ ರೆಡಿ ಮಾಡಿಕೊಳ್ಳಿ. ಇವತ್ತು 2 ನಕ್ಷತ್ರ, ಒಂದು ದೇವಗಣ, ಇನ್ನೊಂದು ರಾಕ್ಷಸಗಣ. ಸ್ವಾತಿ ನಕ್ಷತ್ರ ದೇವಗಣ ಮಾತ್ರ ಇಲ್ಲ, ಆ ನಕ್ಷತ್ರಕ್ಕೂ ಅಂತ ಒಂದು ವಿಶೇಷವಿದೆ, ಮಹಾ ನಕ್ಷತ್ರ ಅಂತ. ವಿಶಾಖ ನಕ್ಷತ್ರ ರಾಕ್ಷಸಗಣ, ಆದರೂ ಗುರುವಿನ ನಕ್ಷತ್ರ. ಬೆಳಗ್ಗೆ 8:33ವರೆಗೂ ಸ್ವಾತಿ ನಕ್ಷತ್ರ 4ನೇ ಪಾದ ತುಳಾರಾಶಿ ಇದೆ. ಆಮೇಲೆ ಮಧ್ಯಾಹ್ನ 3 ಗಂಟೆ 9 ನಿಮಿಷದವರೆಗೂ ವಿಶಾಖ ನಕ್ಷತ್ರ 1ನೇ ಪಾದವಿದೆ. ಆನಂತರ ರಾತ್ರಿ 9:43ವರೆಗೂ ವಿಶಾಖ ನಕ್ಷತ್ರ 2ನೇ ಪಾದವಿದೆ. ಆನಂತರ ಬೆಳಗಿನ ಜಾವ 4:15ವರೆಗೂ ವಿಶಾಖ ನಕ್ಷತ್ರ 3ನೇ ಪಾದ. ಇಷ್ಟಕ್ಕೆ ವಿಶಾಖ ನಕ್ಷತ್ರದ 3ನೇ ಪಾದ ಮುಗಿಯುತ್ತದೆ, ಅಂದರೆ ತುಳಾರಾಶಿ ಮುಗಿಯುತ್ತದೆ. ಇಲ್ಲಿಂದ ವಿಶಾಖ ನಕ್ಷತ್ರದ 4ನೇ ಪಾದ ಪ್ರಾರಂಭವಾಗಿ, ಅಂದರೆ ಬೆಳಗಿನ ಜಾವ 4:15 ಮೇಲೆ ಪ್ರಾರಂಭವಾಗಿ ನಾಳೆಯವರೆಗೂ ವಿಶಾಖ ನಕ್ಷತ್ರವಿದೆ. ಹಾಗಾಗಿ ನಾಳೆಯವರೆಗೂ ವಿಶಾಖ ನಕ್ಷತ್ರ ಇದೆ. ಹೆಂಗೆ ಅಂತಂದರೆ ಖಂಡಿತವಾಗಿ ನಾಳೆ ಅಷ್ಟಮಿ ಇದೆ. ಬೆಳಗ್ಗೆ 9:31ವರೆಗೂ, ಅಂದರೆ ಬೆಳಗ್ಗೆ ನಾಳೆ ವಿಶಾಖ ನಕ್ಷತ್ರ 10 ಗಂಟೆ 44 ನಿಮಿಷ 6 ಸೆಕೆಂಡ್ ಬೆಳಗ್ಗೆವರೆಗಿದೆ. ಆಮೇಲೆ ನವಮಿ ಸ್ಟಾರ್ಟ್ ಆಗುತ್ತದೆ, ಅನುರಾಧ ನಕ್ಷತ್ರವು ಸ್ಟಾರ್ಟ್ ಆಗುತ್ತದೆ. ಇವತ್ತಿಗೆ ಮತ್ತೆ ವಿಷಯಕ್ಕೆ ಬರೋಣ. ಇವತ್ತಿನ ಮಧ್ಯಾಹ್ನ 12 ಗಂಟೆ 25 ನಿಮಿಷ. ರಾಹು ಕಾಲ 7:41ರಿಂದ 9:16. ಯಮಕಂಡ ಕಾಲ 10:50ರಿಂದ 12:25. ದುರ್ಮುಹೂರ್ತ 12:50ರಿಂದ ಮಧ್ಯಾಹ್ನ 1:40. ವಿಷಘಟಿಕ ಕಾಲ 2:40ರಿಂದ 4:24 ಸಂಜೆ. ಇದು ಇಂಪಾರ್ಟೆಂಟ್ ಸಮಯಗಳು. ಬೆಳಗ್ಗೆ ಅಂತ ತಗೊಂಡ್ರೂ ಕೂಡ 6:07ರಿಂದ 6:28ವರೆಗೂ ಮೃತ್ಯು ಇದೆ. ಆದ್ದರಿಂದ ನಿಮಗಾದ ಒಳ್ಳೆಯ ಟೈಮು ಅಂತಂದರೆ ನಾವು ಹೇಳಿದ ಈ ಕಾಲ, ಅಂದರೆ ಕೆಟ್ಟ ಟೈಮ್ ಮುಗಿದ ನಂತರ ಆಮೇಲೇನೇ ಬರುವಂಥದ್ದು. ಆದ್ದರಿಂದ ಇದನ್ನು ಗಮನಿಸಿ ನಾವು ಹೇಳಿದ ಟೈಮ್ ಒಳಗಡೆ ನಿಮ್ಮ ಕಾರ್ಯಗಳನ್ನ ಪ್ರಾರಂಭ ಮಾಡಿ ಇಟ್ಕೋಬೋದು. ಇಲ್ಲವಾದರೆ ಇನ್ನೂ ಒಂದು ದಿನ ಮುಂದಾಕೋಣ. ಯಾಕೆಂತಂದರೆ ಕೆಟ್ಟ ಟೈಮಲ್ಲಿ ಪ್ರಾರಂಭ ಮಾಡಬಾರದು ಅನ್ನುವ ಒಂದು ಕಾರಣಕ್ಕಾಗಿ. 100% ಒಳ್ಳೆಯದು, 100% ಕೆಟ್ಟೋದು ಅಂತ ನಾವು ನೋಡ್ಬಿಡೋಣ. 6:07ರಿಂದ 6:28ವರೆಗೆ ಮೃತ್ಯು. ಇಲ್ಲಿಂದ 7:41 ಒಳಗಡೆ ಓಕೆ ಅಂತ ಹೇಳ್ಬೋದು. ಅಷ್ಟೇ ಟೈಮ್ ಇರೋದು. ಯಾಕೆಂತಂದರೆ 7:41 ಮೇಲೆ 9:16ವರೆಗೂ ರಾಹು ಕಾಲ ಇರುತ್ತದೆ. ಬೆಳಗ್ಗೆ 10:50ರಿಂದ 12:25ವರೆಗೂ ಯಮಕಂಡ ಕಾಲ. ಆಮೇಲೆ 12:27ರಿಂದ 12:48 ಪರವಾಗಿಲ್ಲ, ಆದರೆ ನಮಗೆ ಬೆಳಗ್ಗೆನೇ ಮುಗಿದೋಗಿರುತ್ತದೆ. ಆದ್ದರಿಂದ ಹೆಚ್ಚಾಗಿ ಗಮನ ಕೊಡಿ. ಅಷ್ಟಮಿಯೂ ಬರುತ್ತದೆ, ನಕ್ಷತ್ರವು ಚೇಂಜ್ ಆಗುತ್ತದೆ. 12:50 ಮೇಲೆ 1:40 ಮಧ್ಯಾಹ್ನದವರೆಗೂ ದುರ್ಮುಹೂರ್ತವಿದೆ. ಮಧ್ಯಾಹ್ನ 2:40ರಿಂದ ಸಂಜೆ 4:24ವರೆಗೂ ನಕ್ಷತ್ರ ವಿಷಘಟಿಕ ಕಾಲ. ಸಂಜೆ 6:52ರಿಂದ 8:33ವರೆಗೂ ಮೃತ್ಯು. ರಾತ್ರಿ 12 ಗಂಟೆ 1 ನಿಮಿಷದಿಂದ 2:04ವರೆಗೂ ಮೃತ್ಯು. ರಾತ್ರಿ 12:25ರಿಂದ 1:50ವರೆಗೂ ವಿಷಕಟಿಕ ಕಾಲ.
ಆಮೇಲೆ ನೋಡುವಂಥ ಸಮಯಗಳು ಶುಭ ಸಮಯಗಳು ಅಂತಂದರೆ ಮಧ್ಯಾಹ್ನ 12:27ರಿಂದ 12:48 ಓಕೆ. ಮಧ್ಯಾಹ್ನ 1:42 ಮೇಲೆ 2:38ವರೆಗೂ ಪರವಾಗಿಲ್ಲ. ಸಂಜೆ 4:26ರಿಂದ 6:50ವರೆಗೂ ಪರವಾಗಿಲ್ಲ. ಅದೇ ಥರ ರಾತ್ರಿ 8:35 ಮೇಲೆ 1 ಇದರಲ್ಲಿ ರಾತ್ರಿಯಲ್ಲಿ ಬರುವ 11:59 ಇದು ಒಂದು ಟೈಮ್. ಆಮೇಲೆ ರಾತ್ರಿ 2 ಗಂಟೆ ಮೇಲೆ 2 ಗಂಟೆ 10 ನಿಮಿಷದ ಮೇಲೆ ಅಂತ ಲೆಕ್ಕಕ್ಕೆ ಇಟ್ಕೋಬೋದು. ಅಲ್ಲಿಂದ ಪರವಾಗಿಲ್ಲ ಅಂತ ಇಟ್ಕೋಬೋದು. ಆದರೂ ಇದೆಲ್ಲ ಮೀಡಿಯಮ್ ಟೈಮ್, ಅಷ್ಟೊಂದು ಒಳ್ಳೆಯ ಟೈಮ್ ಅಲ್ಲ, ಗಮನದಲ್ಲಿ ಇಟ್ಕೊಳ್ಳಿ. ಹಂಗಾಗಿ ಇವತ್ತು ಬೆಳಗ್ಗೆ ನಾವು ಹೇಳಿದ ಈ ಸಮಯದ ಒಳಗಡೆ ನಿಮ್ಮ ಕಾರ್ಯಗಳು ಆಗಿಬಿಡಬೇಕು. ನಾವು ಫಸ್ಟೇ ಹೇಳಿದ್ವಿ. ಯಾಕೆಂತಂದರೆ ನಷ್ಟ ಅಂತ ಹೇಳುವ 8ನೇ ತಿಥಿ ಬರುತ್ತದೆ. ಒಂದು ನಕ್ಷತ್ರ ಆದ ಮೇಲೆ ಇನ್ನೊಂದು ನಕ್ಷತ್ರ ಅದು ಶುಭವಲ್ಲ. ಅಂದರೆ ಸ್ವಾತಿ ನಕ್ಷತ್ರ ಆದ ಮೇಲೆ ವಿಶಾಖ ನಕ್ಷತ್ರ ಶುಭವಲ್ಲ ಅಂತ. ಅಂದರೆ 8:32 ಮೇಲೆ. ಆದ್ದರಿಂದ ಗಮನ ಕೊಡಿ. ಹಂಗಾಗಿ ಇವತ್ತಿನ ದಿನ ಪ್ರಕಾರ ತಾರಾಬಲ ಮತ್ತು ಚಂದ್ರಬಲವನ್ನು ನೋಡೋಣ. ಅಶ್ವಿನಿ ನಕ್ಷತ್ರ ಮೇಷರಾಶಿಯವರಿಗೆ ಇವತ್ತಿನ ದಿನ ಪ್ರಕಾರ ಮೃತ್ಯು ಪ್ರತ್ಯಕ್, ಆದ್ದರಿಂದ ಶುಭವಲ್ಲ. ಭರಣಿ ನಕ್ಷತ್ರ ಮೇಷರಾಶಿಯವರಿಗೆ ಇವತ್ತು 8:33ವರೆಗೂ ನಿಮಗೆ ಶುಭವಾಗೇ ಇಲ್ಲ. ಹಾಗಾಗಿ ಇವತ್ತು ಕಾರ್ಯಗಳಕ್ಕಿಂತ ಇನ್ನೊಂದು ದಿನ ಇಟ್ಕೊಳ್ಳೋದೇ ಉತ್ತಮ. ಆಮೇಲೆ ಸ್ವಲ್ಪ ಪರವಾಗಿಲ್ಲ ಅಷ್ಟೇ. ಕೃತಿಕಾ ನಕ್ಷತ್ರ 1ನೇ ಪಾದ ಮೇಷರಾಶಿಯವರಿಗೆ ಕ್ಷೇಮ. ಹಾಗಾಗಿ ನಾವು ಹೇಳಿರುವ ಟೈಮ್ ಒಳಗಡೆ ನಿಮ್ಮ ಕಾರ್ಯಗಳನ್ನ ಮಾಡ್ಕೊಳ್ಳಿ, ಒಳ್ಳೆಯ ಟೈಮು ಅಂತ. ಕೃತಿಕಾ ನಕ್ಷತ್ರ ವೃಷಭ ರಾಶಿ ಕ್ಷೇಮವಿದೆ, ಪರವಾಗಿಲ್ಲ. ಹಾಗಾಗಿ ಬೆಳಗ್ಗೆಯೇ ನೀವು ಮಾಡಿಕೊಳ್ಳುವಂಥದ್ದೇ ಉತ್ತಮ. ರೋಹಿಣಿ ನಕ್ಷತ್ರ ವೃಷಭ ರಾಶಿಯವರಿಗೆ ಸಮಯ ಉತ್ತಮವಾಗಿಲ್ಲ. ಮೃಗಶೀರ್ಷ ನಕ್ಷತ್ರ ವೃಷಭ ರಾಶಿಯವರಿಗೆ ಪರವಾಗಿಲ್ಲ, ಸಂಪತ್ತು. ಅಂದರೆ ಬೆಳಗ್ಗೆ ನಾವು ಹೇಳಿದ ಒಳ್ಳೆಯ ಟೈಮ್ ಒಳಗಡೆ. ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿ ಪರವಾಗಿಲ್ಲ, ಬೆಳಗ್ಗೆ ನಾವು ಹೇಳಿರೋ ಒಳ್ಳೆಯ ಟೈಮ್ ಒಳಗಡೆ. ಆರುದ್ರ ನಕ್ಷತ್ರ ಮಿಥುನ ರಾಶಿ ಸ್ವಲ್ಪ ಮೀಡಿಯಮ್ ಟೈಮ್, ಅಷ್ಟೊಂದು ಹೇಳ್ಕೊಳ್ಳುವಂತೆ ಇಲ್ಲ. ಪುನರ್ವಸು ನಕ್ಷತ್ರ ಮಿಥುನ ರಾಶಿ ಹೇಳ್ಕೊಳ್ಳುವಂತೆ ಪರವಾಗಿಲ್ಲ. ಆದರೆ ನಾವು ಹೇಳಿದಂತೆ ಬೆಳಗ್ಗೆ ಒಂದೇ ಒಂದು ಟೈಮ್ ಇದೆ, ಅಷ್ಟು ಮಾತ್ರನೇ. ಪುನರ್ವಸು ನಕ್ಷತ್ರ ಮಿಥುನ ಮತ್ತು ಕರ್ಕಾಟಕ, ಮಿಥುನ ರಾಶಿಯಲ್ಲಿ ಹುಟ್ಟಿದವರಿಗೆ ಪರಮ ಮಿತ್ರ ತಾರೆಯಾಗಿದೆ, ಪರವಾಗಿಲ್ಲ. ಅದೇ ಥರ ಕರ್ಕಾಟಕ ರಾಶಿಯಲ್ಲಿ ಹುಟ್ಟಿದವರಿಗೆ ಪರಮ ಮಿತ್ರ ತಾರೆ, ಅದೂ ಪರವಾಗಿಲ್ಲ. ಇದೆಲ್ಲ ಬೆಳಗ್ಗೆ ಮಾತ್ರ, ಬರೀ ಒಂದು 1 ಅವರೇ ಹೆಚ್ಚು ಕಮ್ಮಿ ಸಿಗೋದು. ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ ಮಿತ್ರಧಾರೆ ಪರವಾಗಿಲ್ಲ, ಎಲ್ಲರಿಗೂ ಒಂದು 1 ಅವರೇ ಸಿಗೋದು. ಆ ಟೈಮ್ನ ನಾವು ಫಸ್ಟೇ ಹೇಳಿದ್ವಿ. ಆ ಟೈಮಲ್ಲಿ ಮಾತ್ರ ನೀವು ಏನಾದ್ರು ಮಾಡ್ಕೋಬೋದು, ಇಲ್ಲವಾದರೆ ಇಲ್ಲ ಅಂತ ಹೇಳಿದ್ವಿ. ಇದನ್ನು ಪರಿಪಾಲಿಸಲೇಬೇಕು. ಯಾಕೆಂದರೆ ನಾವು ಹೇಳಿರುವಂಥ ಒಳ್ಳೆಯ ಟೈಮ್ 6:30ರಿಂದ 7:39ವರೆಗೂ ಅಂತ. ಆಮೇಲೆ ಟೈಮ್ ಹೆಂಗಿದೆ ಅಂತ ನಾವು ನೋಡಿದೀವಲ್ವ, 7:55 ಮೇಲೆ ಸಪ್ತಮಿ ಮುಗಿದೋಗ್ಬಿಡ್ತದೆ. ಆದ್ದರಿಂದ ಪ್ರತಿಯೊಬ್ಬರಿಗೂ ನಾವು ಹೇಳಿದಂತೆ 6:30ನ ಮೇಲೆ 7:39ವರೆಗೆ ಮಾತ್ರನೇ ಇರೋದರಲ್ಲಿ ಸ್ವಲ್ಪ ಪರವಾಗಿಲ್ಲ ಅಂತ ಹೇಳುವಂಥ ಸಮಯ. ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿಯವರಿಗೆ ಅಷ್ಟೊಂದು ಉತ್ತಮವಾಗಿಲ್ಲ ದಿನ. ಮಖ ನಕ್ಷತ್ರ ಸಿಂಹರಾಶಿ ಪರವಾಗಿಲ್ಲ, ಬೆಳಿಗ್ಗೆ ಆ ಟೈಮ್ ಒಳಗಡೆ. ಪುಬ್ಬ ನಕ್ಷತ್ರ ಸಿಂಹರಾಶಿ ಖಂಡಿತ ಶುಭವಲ್ಲ. ಉತ್ತರ ನಕ್ಷತ್ರ ಸಿಂಹರಾಶಿ ಕ್ಷೇಮವು ಲಾಭವೂ ಉಂಟು, ಪರವಾಗಿಲ್ಲ ಬೆಳಗ್ಗೆ. ಉತ್ತರ ನಕ್ಷತ್ರ ಕನ್ಯಾ ರಾಶಿ ಕ್ಷೇಮವಿದೆ. ಹಸ್ತ ನಕ್ಷತ್ರ ಕನ್ಯಾ ರಾಶಿ ಶುಭವಾಗಿಲ್ಲ, ವಿಪತ್ತು ಏಟು ಗಾಯಗಳಿಗೆ ಚಾನ್ಸ್ ಇದೆ. ಚಿತ್ತಾ ನಕ್ಷತ್ರ ಕನ್ಯಾ ರಾಶಿ ಸಂಪತ್ತು ಉಂಟು, ಆದರೆ ಧನಹಾನಿಯೂ ಉಂಟು. ಚಿತ್ತಾ ನಕ್ಷತ್ರ ತುಲಾರಾಶಿ ಸಂಪತ್ತು, ಶರೀರ ಸುಖವೆಲ್ಲ ಇದೆ. ಸ್ವಾತಿ ನಕ್ಷತ್ರ ತುಲಾರಾಶಿ ಜನ್ಮತಾರೆ, ಆದ್ದರಿಂದ ನಿಮ್ಮ ನಕ್ಷತ್ರವನ್ನು ಹೇಳಿ ಪೂಜೆ ಮಾಡಿಸ್ಕೊಳ್ಳಿ. ವಿಶಾಖ ನಕ್ಷತ್ರ ತುಲಾರಾಶಿ ಪರಮ ಮಿತ್ರ ತಾರೆಯಾಗಿದೆ, ಪರವಾಗಿಲ್ಲ. ಪರವಾಗಿಲ್ಲ ಅಂತ ನಾವು ಹೇಳುವ ಸಮಯವಲ್ಲ, ಬರೀ ಬೆಳಗ್ಗೆ ಮಾತ್ರನೇ 1 ಅವರೇ ಸಿಗ್ತದೆ. ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ ಪರಮ ಮಿತ್ರ ತಾರೆ, ಧನವ್ಯಯ ಪರವಾಗಿಲ್ಲ. ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ ಪರವಾಗಿಲ್ಲ, ಶುಭವಾಗಿದೆ. ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ ಟೆನ್ಷನ್ ಇದೆ, ಇವತ್ತು ಬೇಡ. ಮೂಲ ನಕ್ಷತ್ರ ಧನುಸು ರಾಶಿ ಅನುಕೂಲವಿದೆ, ಇಷ್ಟಾರ್ಥ ಸಿದ್ಧಿಯೂ ಕೂಡ ಇದೆ. ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ ಶುಭವಾಗಿಲ್ಲ, ತಾನೇ ಬಂದರೆ ಅನುಭವಿಸಿ. ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ ಕ್ಷೇಮವಿದೆ, ಪರವಾಗಿಲ್ಲ. ಇವತ್ತು ಬೆಳಗ್ಗೆ 1 ಅವರ್ ಮಾತ್ರನೇ. ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ ಕ್ಷೇಮವು ಪರವಾಗಿಲ್ಲ, ಕೆಲಸಗಳೆಲ್ಲ ಅಭಿವೃದ್ಧಿ ಇದೆ. ನಂತರ ನೋಡುವಂಥದ್ದು ಶ್ರವಣ ನಕ್ಷತ್ರ ಮಕರ ರಾಶಿ ವಿಪತ್ತು ಉಂಟು, ಗಮನ. ಧನಿಷ್ಠ ನಕ್ಷತ್ರ ಮಕರ ರಾಶಿ ಸಂಪತ್ತಿದೆ,
ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿ ಉಂಟು. ಇದೆಲ್ಲ ಚೆನ್ನಾಗಿದೆ ಅಂತ ನಾವು ಹೇಳಿದರೆ ಬರೀ 1 ಅವರ್ ಮಾತ್ರನೇ. ಧನಿಷ್ಠ ನಕ್ಷತ್ರ ಕುಂಭರಾಶಿ, ಸಂಪತ್ತಿದೆ, ಕಾರ್ಯದಲ್ಲಿ ಸ್ವಲ್ಪ ಅಡೆತಡೆ ಇದೆ. ಶತಭಿಷ ನಕ್ಷತ್ರ ಕುಂಭರಾಶಿ, ಜನ್ಮತಾರೆಯು ಕಾರ್ಯಗಳಲ್ಲಿ ಅಡೆತಡೆಯೂ ಇದೆ. ಪೂರ್ವ ಭಾದ್ರಪದ ನಕ್ಷತ್ರ ಕುಂಭರಾಶಿ, ಪರಮ ಮಿತ್ರಧಾರೆಯಾಗಿ ಇರೋದರಲ್ಲಿ ಪರವಾಗಿಲ್ಲ, ದೇವರ ಅನುಗ್ರಹ, ಒಳ್ಳೆಯ ಕಾರ್ಯಗಳನ್ನ ಮಾಡ್ಬೋದು. ಪೂರ್ವ ಭಾದ್ರಪದ ನಕ್ಷತ್ರ ಮೀನರಾಶಿ, ಪರಮ ಮಿತ್ರಧಾರೆಯಾಗಿದೆ, ಪರವಾಗಿಲ್ಲ. ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿ, ಮಿತ್ರಧಾರೆ ಇದೆ, ಇದೂ ಪರವಾಗಿಲ್ಲ. ನಾವು ಪರವಾಗಿಲ್ಲ ಅಂತ ಏನಕ್ಕೆ ಹೇಳ್ತೀವಿ ಅಂತಂದರೆ, ದಿನ ಅಂಥದ್ದು 1 ಅವರ್ ಮಾತ್ರನೇ ಪರವಾಗಿಲ್ಲ. ನಂತರ ಲಾಸ್ಟ್ ರೇವತಿ ನಕ್ಷತ್ರ ಖಂಡಿತವಾಗಿ ಶುಭವಾಗಿಲ್ಲ. ಧರ್ಮ ಕಾರ್ಯಗಳನ್ನು ಮಾಡಿ ದೇವರು ಎಲ್ಲರಿಗೂ ಒಳ್ಳೆಯದು ಮಾಡಲಿ ಅಂತ ಬೇಡ್ಕೊಳ್ಳೋಣ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ನಮಸ್ಕಾರ.